Hello students, welcome to this session on population and society. So ಇವತ್ತು ನಾವು ಯೂನಿಟ್ 2 ಅಲ್ಲಿ ಬರುವಂತಹ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂದ್ರೆ ಯೂನಿಟ್ 2C ಅಲ್ಲಿ ಬರುವಂತಹ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಇರಬಹುದು, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, ಹಾಗೇನೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇಸ್. ಸೊ ಇದ್ರ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋ ಅಥವಾ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಮತ್ತು ಹೊಸದಾಗಿ ಯಾರೆಲ್ಲ ಈ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ನಿಮ್ಮ ಗಮನಕ್ಕೆ ಪಾಪ್ಯುಲೇಷನ್ ಅಂಡ್ ಸೊಸೈಟಿ ಅಂತ ಹೇಳುವಂತಹ ಈ ಒಂದು ಪೇಪರ್ಗೆ ರಿಲೇಟೆಡ್ ಆಗಿರುವಂತಹ ಪ್ರತಿಯೊಂದು ಯೂನಿಟ್ ಗಳ ನೋಟ್ಸ್ ಅನ್ನು ಈಗ ಆಲ್ರೆಡಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಹಿಂದಿನ ವಿಡಿಯೋಸ್ಗಳು ಒಂದು ವೇಳೆ ಬೇಕಾದಲ್ಲಿ ಈ ಒಂದು ಪ್ಲೇ ಲಿಸ್ಟ್ ನ ಎಂಟೈರ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಯು ಕ್ಯಾನ್ ಕೈಂಡ್ಲಿ ಆಕ್ಸೆಸ್ ಇಟ್. ಓಕೆ, ಸೊ ಇಷ್ಟು ಹೇಳ್ತಾ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅಂದ್ರೆ ಏನು, ಮಾದರಿ ನೋಂದಣಿ ವ್ಯವಸ್ಥೆ ಅಂದ್ರೆ ಏನು, ಹಾಗೂ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗಳ ಬಗ್ಗೆ ತುಂಬಾನೇ ಡೀಟೇಲ್ ಆಗಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಈಗ ರಾಷ್ಟ್ರೀಯ ಮಾದರಿ ಸಮೀಕ್ಷೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ. ಸೊ ಇಲ್ಲಿ ಇದರ ಹೆಸರೇ ಸೂಚಿಸುವ ಹಾಗೆ ಇದೊಂದು ಮಾದರಿ ಅಂದ್ರೆ ಸ್ಯಾಂಪಲ್ ಆಧಾರದಲ್ಲಿ ಮಾಡುವಂತಹ ಒಂದು ಸರ್ವೆ. And basically NSS or National Sample Survey is a large scale nationwide survey conducted regularly by the National Sample Survey Office under the Ministry of Statistics and Program Implementation, Government of India. ಈಗ ನಿಮಗೆಲ್ಲ ಅನ್ಸ್ಬೋದು ಇದೇನಿದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ಹಾಗೇನೆ ಈ ಬೇರೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇವುಗಳೆಲ್ಲ ಏನು ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಒಂದು ನೀವು ತಿಳ್ಕೊಳ್ಬೇಕು, ನಮ್ಮ ದೇಶದಲ್ಲಿ ಜನಗಣತಿ ಅಂತ ಹೇಳಿದ್ರೆ ಅದು ಒಂದು ಮಹತ್ತರವಾದ ಮತ್ತು ತುಂಬಾನೇ ಸುದೀರ್ಘವಾದಂತಹ ಒಂದು ಪ್ರಕ್ರಿಯೆ. ಸೊ ಅದರ ಮಧ್ಯೆ ಇಂತಹ ಕೆಲವೆಲ್ಲ ಒಂದು ರೀತಿಯ ಸಮೀಕ್ಷೆಗಳು ನಮ್ಮ ಒಟ್ಟಾರೆಯ ಜನಗಣತಿಯ ಒಂದು ರೀತಿಯ ಅಂಕಿಅಂಶಕ್ಕೆ ತುಂಬಾನೇ ಬೇಕಾಗುವಂತಹ ಒಂದು ನಿರ್ಧಾರಕ ಅಂಶಗಳಾಗಿರ್ತದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಪ್ರತಿಯೊಂದು ಇಂತಹ ಒಂದು ಸರ್ವೆಗಳನ್ನು ನಾವು ತುಂಬಾನೇ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಇಲ್ಲಿ ಮಾಡಬೇಕು. ಸೊ ಎಲ್ರಿಗೆ ನಿಮಗೆ ಜನಗಣತಿ ಏನಂತ ಗೊತ್ತಿದೆ. ಹಾಗೇನೆ ಕಳೆದ ಸೆಷನ್ ಅಲ್ಲಿ ನಾವು ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆಯ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇವಾಗ ನ್ಯಾಷನಲ್ ಸ್ಯಾಂಪಲ್ ಸರ್ವೆ. ಸೊ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಗ್ಲೇ ಹೇಳಿದಾಗ ಇದೊಂದು ಬಹು ದೊಡ್ಡ ಪ್ರಮಾಣದ ಒಂದು ರಾಷ್ಟ್ರ ವ್ಯಾಪ್ತಿ ಸಮೀಕ್ಷೆಯಾಗಿದ್ದು, ಇದನ್ನು ಭಾರತ ಸರ್ಕಾರದ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿಯು ಇದನ್ನು ನಿಯಮಿತವಾಗಿ ಇದನ್ನು ನಡೆಸಿಕೊಂಡು ಬರ್ತಿದೆ. ಈಗ ಯಾವಾಗಂದ ಇದು ಪ್ರಾರಂಭ ಆಯಿತು? ಸೊ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಏನಿದೆ, ಇಟ್ ವಾಸ್ ಇನಿಷಿಯೇಟೆಡ್ ಇನ್ ದ ಇಯರ್ 1950 by the Government of India, which was inspired by the need to generate reliable socio-economic data for planning and development. And it was originally set up based on the recommendations of Professor P.C. Mahalanobis, who is a renowned statistician and the founder of the Indian Statistical Institute. ಸೊ ಜನಗಣತಿ ಅಲ್ಲದೆ ನಮ್ಮ ದೇಶದಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬೇಕಾಗುವಂತ ಕೆಲವೆಲ್ಲ ಸಾಮಾಜಿಕ ಆರ್ಥಿಕ ದತ್ತಾಂಶಗಳು ನಮ್ಮ ಕೆಲವೆಲ್ಲ ನೀತಿ ನಿರೂಪಣೆ ಯೋಜನೆಗೆ ಬೇಕಾಗುವಂತ ಒಂದು ಉದ್ದೇಶದೊಂದಿಗೆ, ಹಾಗೂ ಖ್ಯಾತ ನಮ್ಮ ದೇಶದ ಒಬ್ಬರು ಸಂಖ್ಯಾಶಾಸ್ತ್ರಜ್ಞರಾದಂತಹ ಪ್ರೊಫೆಸರ್ P.C. ಮಹಾಲನೋಬಿಸ್ ಇವರು ಪ್ರತಿಷ್ಠಿತ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆ ಅಂತ ಏನಿದೆ ನೋಡಿ, ಅದರ ಸ್ಥಾಪಕರು ಕೂಡ ಹೌದು. ಇವರ ಹೆಸರು ಪ್ರೊಫೆಸರ್ P.C. ಮಹಾಲನೋಬಿಸ್. ಸೊ ಇವರ ಒಂದು ರೆಕಮೆಂಡೇಶನ್ಸ್ ನ ಒಂದು ಶಿಫಾರಸುಗಳ ಆಧಾರದ ಮೇಲೆ ಈ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯನ್ನು ನಮ್ಮ ದೇಶದಲ್ಲಿ 1950ರಿಂದ ಪ್ರಾರಂಭ ಆಯಿತು. ಮೊದಲನೆಯ ಸುತ್ತು 1950-51ರಲ್ಲಿ ಸ್ಟಾರ್ಟ್ ಆಯಿತು. ಸೊ ದ ಫಸ್ಟ್ ರೌಂಡ್ ಆಫ್ NSS began in 1950-51 and the survey has been conducted in continuous annual rounds since then. ಸೊ ಇಲ್ಲಿ ನೀವು ಗಮನಿಸಬೇಕು, ಈ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಎಂಬುದು ಪ್ರತಿ ವರ್ಷ ವಾರ್ಷಿಕವಾಗಿ ಇದನ್ನು ನಾವು ಸುತ್ತಿನ ಮೂಲಕ ಇದನ್ನು ರೌಂಡ್ಸ್ ಗಳ ಮೂಲಕ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಓಕೆ, ಸೊ ಇಲ್ಲಿ ಇಡೀ ದೇಶದ ಒಂದು ಅಂಕಿಅಂಶ ಅಲ್ಲ, ದೇಶಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಘಟಕಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದೊಂದು ಮಾದರಿಯನ್ನು ನಾವು ತೆಗೆದುಕೊಂಡು ಇಲ್ಲಿ ನಾವು ಸಮೀಕ್ಷೆಗಳನ್ನು ಮಾಡಿಕೊಳ್ಳುವಂಥದ್ದು. ಅಂಡ್ ದ ಸರ್ವೆ ಇನಿಷಿಯಲಿ ಮ್ಯಾನೇಜ್ಡ್ ಬೈ ದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ವಿಚ್ ವಾಸ್ ಮರ್ಜ್ಡ್ ಇಂಟು ದ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಇನ್ 2019 ಅಂಡರ್ ದ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಇದು ಮೊದಲು ಪ್ರಾರಂಭ ಆದಾಗ ಇದನ್ನು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ ಏನಿದೆ ಇದು ನಿರ್ವಹಿಸ್ತಾ ಇತ್ತು. ಆದ್ರೆ 2019ರಲ್ಲಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಇದನ್ನು ರಾಷ್ಟ್ರೀಯ ಅಂಕಿಅಂಶ ಕಚೇರಿಗೆ ಇದನ್ನು ವಿಲೀನಗೊಳಿಸಲಾಯಿತು. ಸೊ ಇಟ್ಸ್ ಜಸ್ಟ್
ಚೇಂಜ್ ಇನ್ ನೇಮ್. ಸೊ ಇಷ್ಟು ನೀವೀಗ ತಿಳ್ಕೊಂಡಿದ್ದೀರಾ. NSS ಅಂದ್ರೆ ಏನು, ರಾಷ್ಟ್ರೀಯ ಸ್ಯಾಂಪಲ್ ಅಂದ್ರೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ. ಇದು 1950-51ರಲ್ಲಿ ಇದು ಫಸ್ಟ್ ರೌಂಡ್ ಇದು ಪ್ರಾರಂಭಗೊಂಡಿತು ಮತ್ತು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಿದ್ರೆ ಈ ರಾಷ್ಟ್ರೀಯ ಮಾದರಿ ಸರ್ವೆಯ ಕೆಲವೆಲ್ಲ ಪ್ರಮುಖ ಲಕ್ಷಣಗಳು ಏನು? ವಾಟ್ ಆರ್ ದ ಕೀ ಫೀಚರ್ಸ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ? As I told you, it started in the year 1950. It is conducted in rounds. Rounds ಅಂದ್ರೆ ಪ್ರತಿ ವರ್ಷ ಇದನ್ನು ಬೇರೆ ಬೇರೆ ಸುತ್ತುಗಳ ಆಧಾರದಲ್ಲಿ ಇದನ್ನು ಸಮೀಕ್ಷೆ ಮಾಡಲಾಗ್ತಾ ಇದೆ. ಹಾಗೂ ಪ್ರತಿ ಸಮೀಕ್ಷೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಒಂದು ವಿಷಯಗಳಿರ್ತದೆ. ಕೆಲವು ರೌಂಡ್ಸ್ ಗಳಲ್ಲಿ ಉದ್ಯೋಗಕ್ಕೆ ರಿಲೇಟೆಡ್ ಆಗಿರುವಂತಹ ಸಮೀಕ್ಷೆಗಳನ್ನು ಮಾಡ್ತಾರೆ. ಇನ್ನು ಕೆಲವು ಸುತ್ತುಗಳಲ್ಲಿ ಆರೋಗ್ಯ, ಶಿಕ್ಷಣ, ಬಡತನ, ಯು ಅಂಡರ್ಸ್ಟುಡ್, ವಲಸೆ, ಹೀಗೆ ಬೇರೆ ಬೇರೆ ರೀತಿಯ ಒಂದು ಸುತ್ತುಗಳ ಆಧಾರದಲ್ಲಿ ಇದನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ. ಅಂಡ್ ಇಟ್ ಯೂಸಸ್ ಸ್ಯಾಂಪಲ್ ಸರ್ವೇಸ್ ಟು ಗ್ಯಾದರ್ ದ ಸೋಷಿಯೋ ಎಕನಾಮಿಕ್ ಡೇಟಾ ಫ್ರಮ್ ಹೌಸ್ ಹೋಲ್ಡ್ಸ್. ಸೊ ಮನೆಗಳಿಂದ ಸಾಮಾಜಿಕ ಆರ್ಥಿಕ ದತ್ತಾಂಶವನ್ನು ಸಂಗ್ರಹಿಸಲಿಕ್ಕೆ ಈ ಒಂದು ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳನ್ನು ಬಳಸ್ತಾರೆ. ಇದನ್ನು ಪ್ರತಿ ವರ್ಷ ಸುತ್ತುಗಳ ರೂಪದಲ್ಲಿ ಇದನ್ನು ನಡೆಸ್ತಾರೆ ಹಾಗೂ ಪ್ರತಿ ಸುತ್ತುಗಳಲ್ಲಿ ವಿಭಿನ್ನ ವಿಷಯಗಳ ಮೇಲೆ ಇದನ್ನು ಕೇಂದ್ರೀಕರಿಸ್ತಾರೆ. ಆಗ್ಲೇ ಹೇಳಿದಾಗೆ ಉದ್ಯೋಗ, ಆರೋಗ್ಯ, ಶಿಕ್ಷಣ, ವಲಸೆ ಇತ್ಯಾದಿ. ಈಗ ಯಾವ ರೀತಿಯ ಈ ಕೀ ಫೀಚರ್ಸ್ ಗಳಲ್ಲಿ ಸ್ಯಾಂಪಲ್ ಸರ್ವೆ ಮೆಥಡಾಲಜಿ? ಸಿ ದ ಕೀ ಫೀಚರ್ಸ್ ದಟ್ ಇನ್ಕ್ಲೂಡ್ ದಟ್ ಕಮ್ಸ್ ಅಂಡರ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ. ಒನ್ ಮೋರ್ aspect is that of sample survey methodology. So instead of a full census, the data is collected through a representative sample to save time and cost. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನಗಣತಿಯಂತೆ ಇಡೀ ದೇಶದ ಪ್ರತಿಯೊಂದು ಜನತೆಯನ್ನು ಈ ಒಂದು ಸಮೀಕ್ಷೆ ಅಡಿಯಲ್ಲಿ ಅಥವಾ ಆ ವ್ಯಾಪ್ತಿಗೆ ತರುವುದಿಲ್ಲ. ಬದಲಾಗಿ ದೇಶವನ್ನು ಒಂದಷ್ಟು ಘಟಕಗಳನ್ನಾಗಿ ಮಾಡಿ ಆ ಘಟಕಗಳಲ್ಲಿ ಒಂದಷ್ಟು ಘಟಕಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸಮೀಕ್ಷೆಗಳನ್ನು ಮಾಡಲಾಗುವಂಥದ್ದು. ಇದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅಂಡ್ ಇಟ್ ಇಸ್ ಕಂಡಕ್ಟೆಡ್ ಇನ್ ರೌಂಡ್ಸ್ ವಿಚ್ ಲಾಸ್ಟ್ ಫಾರ್ ಅಬೌಟ್ ಅ ಇಯರ್. ಒಂದು ವರ್ಷಕ್ಕೆ ಅನುಗುಣವಾಗಿ ಒಂದೊಂದು ಸುತ್ತುಗಳನ್ನು ಮಾಡ್ತಾರೆ. ಈಗ ಆಗ್ಲೇ ಹೇಳಿದಾಗೆ ಒಂದೊಂದು ಸುತ್ತಿಗೆ ಒಂದೊಂದು ವಿಷಯದ ಮೇಲೆ ಅದನ್ನು ಕೇಂದ್ರೀಕರಿಸ್ತಾರೆ. ಉದಾಹರಣೆ ನೋಡಿ, 75ನೇ ಸುತ್ತಿ ಏನಿದೆ ಇದು 2017-18 ಅಲ್ಲಿ ಇದನ್ನು ನಡೆಸಿಕೊಳ್ಳಲಾಯಿತು. ಇಟ್ ಫೋಕಸ್ಡ್ ಆನ್ ಹೆಲ್ತ್, ಎಜುಕೇಶನ್ ಅಂಡ್ ಹೌಸ್ ಹೋಲ್ಡ್ ಸೋಷಿಯಲ್ ಕನ್ಸಂಪ್ಷನ್. ಹಾಗೆಯೇ 76ನೇ ಸುತ್ತನ್ನು ನೀವು ನೋಡಿದ್ರೆ 18-19 ಅಲ್ಲಿ ಇಟ್ ಫೋಕಸ್ಡ್ ಆನ್ ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್, ಹೈಜೀನ್ ಅಂಡ್ ಹೌಸಿಂಗ್ ಕಂಡೀಷನ್. ಹಾಗೆಯೇ ಈ ಒಂದು ರಾಷ್ಟ್ರೀಯ ಮಾದರಿ ಸರ್ವೆ ಏನಿದೆ ಇದನ್ನು ಇಟ್ ಕವರ್ಸ್ ಬೋತ್ ಅರ್ಬನ್ ಅಂಡ್ ರೂರಲ್ ಏರಿಯಾಸ್ ಆಫ್ ಇಂಡಿಯಾ. ನಗರ, ಗ್ರಾಮೀಣ ಎಲ್ಲಾ ಒಂದು ಪ್ರದೇಶಗಳನ್ನು ಒಂದು ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಆಗಿ ಆ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಇಲ್ಲಿ ಸಮೀಕ್ಷೆಗಳನ್ನು ಮಾಡಲಾಗ್ತದೆ. ಹಾಗೂ ಇಟ್ ಯೂಸಸ್ ಸೈಂಟಿಫಿಕ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಸಚ್ ಆಸ್ ಸ್ಟ್ರಾಟಿಫೈಡ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಸೊ ವೈಜ್ಞಾನಿಕ ಮಾದರಿ ತಂತ್ರಗಳನ್ನು ಇಲ್ಲಿ ಬಳಸ್ತಾರೆ. ಸೊ ಅದಲ್ಲದೆ ಡಿಜಿಟಲ್ ಕ್ಯಾಲ್ಕುಲೇಷನ್ ಮತ್ತು ಡಿಜಿಟಲ್ ಅನಾಲಿಸಿಸ್ ಮತ್ತು ಇದನ್ನೆಲ್ಲ ಬಳಸ್ಕೊಂಡು ಒಟ್ಟಾರೆಯಾಗಿ ನಮ್ಮ ಒಂದು ರಾಷ್ಟ್ರದ ಸಾಮಾಜಿಕ ಮತ್ತು ಆರ್ಥಿಕ ದತ್ತಾಂಶಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗಿವೆ ಅಂತ ಹೇಳಿ ಇದನ್ನು ಮಾಪನ ಮಾಡಲಿಕ್ಕೆ ಇದು ತುಂಬಾನೇ ಸಹಾಯಕಾರಿಯಾದಂಥದ್ದು. ಯಾವುದು? ರಾಷ್ಟ್ರೀಯ ಮಾದರಿ ಸಮೀಕ್ಷೆ. ಸೊ ಇದನ್ನೇ ನಾವು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೇವೆ. ಈ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಬೇರೆ ಬೇರೆ ಲಕ್ಷಣಗಳು. ಇನ್ ಕೇಸ್ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ಇದನ್ನು ಇನ್ಕ್ಲೂಡ್ ಮಾಡಬಹುದು. ಈಗ ಸೆನ್ಸಸ್ ಅಲ್ಲದೆ ವಾಟ್ ಈಸ್ ದ ಪರ್ಪಸ್ ಆನ್ ಇಂಪಾರ್ಟೆನ್ಸ್ ಆಫ್ NSS? It provides reliable and timely statistics on employment, consumption, health, education, migration, unorganized sectors and other demographic aspects of life. And it also helps in policy formulation, budgeting and developmental planning. And it offers reliable alternatives to census data through scientifically conducted sample surveys. ಸೊ ಆಗ್ಲೇ ಹೇಳಿದಾಗೆ ಒಂದು ಜನಗಣತಿಯ ಮೇಲೇನೆ ನಾವು ಎಲ್ಲ ನಮ್ಮ ಯೋಜನೆಗಳನ್ನು ನಾವು ಅವಲಂಬಿತರಾಗಿದ್ರೆ ಅದು ಇಡೀ 10 ವರ್ಷಕ್ಕೆ ನಡೆಯುವಂತ ಒಂದು ಪ್ರಕ್ರಿಯೆ. ಬಟ್ ನಮ್ಗೆ ಕಾಲಕ್ಕೆ ಅನುಗುಣವಾಗಿ ನಮ್ಮ ಒಂದು ಸಮಾಜ ಅಥವಾ ನಮ್ಮ ಜನಸಂಖ್ಯೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗುವಂತಹ ಬದಲಾವಣೆಗಳು ಮತ್ತು ದತ್ತಾಂಶಗಳು ನಿಖರವಾಗಿ ನಮ್ಗೆ ಬೇಕಾಗುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ಈ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಏನಿದೆ ಇದು ತುಂಬಾನೇ ನಮಗೆ ಒಂದು ಪ್ರಯೋಜನಕಾರಿ ಅಂತ ನಾವು ಹೇಳ್ಬೋದು. ಉದ್ಯೋಗ ಸಂಬಂಧಿತ, ಆರೋಗ್ಯ, ಶಿಕ್ಷಣ, ವಲಸೆ, ಅಸಂಘಟಿತ ವಲಯಗಳಲ್ಲಿ ಹಾಗೂ ಭಾರತೀಯ ಜೀವನದ ಇತರೆ ಜನಸಂಖ್ಯೆಯ ಅಂಶಗಳ ಕುರಿತು ಇದೊಂದು ವಿಶ್ವಾಸಾರ್ಹ ಮತ್ತು ಸಕಾಲಿಕ ಅಂಕಿ ಅಂಶಗಳನ್ನು ಇದು ಒದಗಿಸಲಿಕ್ಕೆ ಸಹಾಯ ಮಾಡ್ತದೆ. ಹಾಗೇನೆ ನಮ್ಮ ಸರ್ಕಾರಗಳ ನೀತಿ ರಚನೆ ಇರ್ಬೋದು, ಬಜೆಟ್ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳನ್ನು
ಚುರುಕುಗೊಳಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೂ ವೈಜ್ಞಾನಿಕವಾಗಿ ಈ ಮಾದರಿ ಸಮೀಕ್ಷೆಗಳನ್ನು ನಡೆಸಿಕೊಳ್ಳುವ ಮೂಲಕ ಇದು ಜನಗಣತಿ ದತ್ತಾಂಶಕ್ಕೂ ಒಂದು ವಿಶ್ವಾಸಾರ್ಹ ಪರ್ಯಾಯಗಳನ್ನು ನೀಡುವುದು. ಅಂದ್ರೆ ಸೆನ್ಸಸ್ ಡೇಟಾ ಆಫ್ಟರ್ 10 years ಅದೇನು ಹೊರ ಬರ್ತದೆ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಈ ಒಂದು ಸಮೀಕ್ಷೆಗಳು ನಮಗೆ ನುರಿತವಾದಂತಹ ಒಂದು ದತ್ತಾಂಶವನ್ನು ಒದಗಿಸ್ತದೆ. ಉದ್ದೇಶ ಮತ್ತು ಮಹತ್ವ ಆಗ್ಲೇ ಹೇಳಿದಾಗೆ ಇದು ಅದರ ಕಂಟಿನ್ಯೂಯೇಷನ್ ನೋಡಿ. ಪರ್ಪಸ್ ಅಂಡ್ ಇಂಪಾರ್ಟೆನ್ಸ್, ಸೊ ಇದು ಇಲ್ಲಿ 3 ಪಾಯಿಂಟ್ಸ್ ಗಳನ್ನು ಹಾಕಿದ್ದೇವೆ, ಹಾಗೆ ಇನ್ನು ಉಳಿದ ಪಾಯಿಂಟ್ಸ್ ಗಳು ಇಲ್ಲಿವೆ. ಓಕೆ, ಪಾಲಿಸಿ ಫಾರ್ಮೇಶನ್, ಸಿ ದೀಸ್ ಆರ್ ವೆರಿ ವೈಟಲ್ ಫಾರ್ ಸ್ಕೀಮ್ಸ್ ಲೈಕ್ ಫಾರ್ ಎಕ್ಸಾಂಪಲ್ MN ನರೇಗಾ ಇರ್ಬೋದು, NFSA ಇರ್ಬೋದು, PMJ ಇರ್ಬೋದು, PMAY ಇರ್ಬೋದು. ಸೊ ಇಲ್ಲಿ ಜಸ್ಟ್ ನಾನು ಎಕ್ಸಾಂಪಲ್ಸ್ ಕೊಟ್ಟಿರೋದು. ನಮ್ಮ ದೇಶದಲ್ಲಿ ಪ್ರಮುಖವಾದಂತ ಈ ಸರ್ಕಾರ ಹೊರತರುವಂತಹ ಕೆಲವೆಲ್ಲ ಒಂದು ರೀತಿಯ ಯೋಜನೆಗಳಿಗೆ ಇತ್ಯಾದಿಗಳಿಗೆಲ್ಲ ಈ ಒಂದು ದತ್ತಾಂಶಗಳು ತುಂಬಾನೇ ಮಹತ್ವವಾಗಿದೆ. ಹಾಗೇನೆ ಫಾರ್ ಅಕಾಡೆಮಿಕ್ ರಿಸರ್ಚ್ ಇಟ್ ಇಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಸೋಷಿಯಾಲಜಿಕಲ್, ಇಕನಾಮಿಕ್ ಅಂಡ್ ಡೆವಲಪ್ಮೆಂಟ್ ಸ್ಟಡೀಸ್. ಸೊ ನಮ್ಮ ದೇಶದಲ್ಲಿ ನಡೆಯುವಂತಹ ಹೆಚ್ಚಿನ ಸಮಾಜಶಾಸ್ತ್ರೀಯ, ಆರ್ಥಿಕ ಮತ್ತು ಅಭಿವೃದ್ಧಿ ಅಧ್ಯಯನಗಳಲ್ಲಿ ಇದನ್ನು ವ್ಯಾಪಕವಾಗಿ, ಇದನ್ನು ಅಂದ್ರೆ ಈ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ದತ್ತಾಂಶಗಳನ್ನು ಇದನ್ನು ತುಂಬಾನೇ ವ್ಯಾಪಕವಾಗಿ ನಾವು ಬಳಸ್ತೇವೆ. ವೆರಿ ಇಂಪಾರ್ಟೆಂಟ್. ಮಾನಿಟರಿಂಗ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ನೋಡಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಹೇಳಿ ಏನು 17 ಗುರಿಗಳಿದೆ. ಅದು ಬಡತನ ನಿರ್ಮೂಲನೆ ಇರ್ಬೋದು, ಆರೋಗ್ಯ ಇರ್ಬೋದು. ಸೊ ಇಂತಹ ಒಂದು 17 ಗುರಿಗಳನ್ನು ನಮ್ಮ ದೇಶ ಎಷ್ಟರ ಮಟ್ಟಿಗೆ ತಲುಪಿದೆ, ಇನ್ನಷ್ಟು ತಲುಪಲಿಕ್ಕೆ ಅಥವಾ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಏನೆಲ್ಲ ಬಾಕಿ ಇದೆ. ಸೊ ಇದಕ್ಕೆ ಪೂರಕವಾಗಿ ದತ್ತಾಂಶಗಳನ್ನು ನಮಗೆ ಈ ನಮ್ಮ ನ್ಯಾಷನಲ್ ಸ್ಯಾಂಪಲ್ ಸರ್ವೆಯ ಡೇಟಾ ನಮಗೆ ಸಿಗ್ತದೆ. ಅಂಡ್ ಇಟ್ ಆಲ್ಸೋ ಅಸಿಸ್ಟ್ ಇನ್ ಎಸ್ಟಿಮೇಟಿಂಗ್ ದ GDP ಅಂಡ್ ಪಾವರ್ಟಿ ರೇಷಿಯೋಸ್. ಸೊ GDP ಮತ್ತು ಬಡತನ ಅನುಪಾತಗಳನ್ನು ಅಂದಾಜು ಮಾಡಲಿಕ್ಕೆ ಕೂಡ ಇದರ ದತ್ತಾಂಶಗಳು ನಮಗೆ ತುಂಬಾನೇ ಸಹಕಾರಿಯಾಗಿದೆ. ಈಗ ರಾಷ್ಟ್ರೀಯ ಮಾದರಿ ಸಮೀಕ್ಷೆ. So basically the National Sample Survey, it remains as the backbone of India's statistical system, enabling an evidence-based policy making and promoting transparency in governance. And its contribution to the fields of development studies, sociology and economics is immense, and its data is a gold mine for researchers, students and government departments. So ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಎಂಬುದು ಭಾರತೀಯ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯ ಒಂದು ಬೆನ್ನೆಲುಬಾಗಿ ನಿಂತಿದೆ. ಹಾಗೂ ಇದು ಪುರಾವೆ ಆಧಾರಿತ ನೀತಿ ನಿರೂಪಣೆಯನ್ನು ಇದು ಸಕ್ರಿಯಗೊಳಿಸಿ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಉತ್ತೇಜಿಸುತ್ತದೆ. ಹಾಗೂ ಹೆಚ್ಚಿನ ಅಭಿವೃದ್ಧಿ ಅಧ್ಯಯನಗಳಿರ್ಬೋದು, ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಕ್ಷೇತ್ರಗಳಿಗೆ ಇದರ ಕೊಡುಗೆ ಇದೆಯಲ್ಲ ತುಂಬಾನೇ ಅಪಾರವಾಗಿದೆ. ಹಾಗೂ ಇದರ ದತ್ತಾಂಶವನ್ನು ನಿಜವಾಗಿ ಸಂಶೋಧಕರು, ವಿದ್ಯಾರ್ಥಿಗಳು ಮತ್ತು ಸರ್ಕಾರದ ಬೇರೆ ಬೇರೆ ಇಲಾಖೆಗಳನ್ನು ತುಂಬಾ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ. ನೆಕ್ಸ್ಟ್ ಬರುವಂತದ್ದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಸೊ ಈ ಹೆಸರುಗಳು ಸ್ವಲ್ಪ ಒಂಥರ ಕನ್ಫ್ಯೂಸಿಂಗ್ ಆಗಿದೆ. ಸೊ ಈ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನು ಸ್ವಲ್ಪ ನಿಮಗೆ ಅರ್ಥೈಸಿಕೊಳ್ಳಿಕ್ಕೆ ನಾನು ಇಲ್ಲಿ ನಿಮಗೆ, ನೀವು ಕಳೆದ ವಿಡಿಯೋದಲ್ಲಿ VRS ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಥವಾ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಹೇಳುವಂತ ಕಾನ್ಸೆಪ್ಟ್ ಅನ್ನು ನೀವು ನೋಡಿದಿರಿ, ಹೌದಾ ಅಲ್ವಾ? ಸೊ ಅದರ ಒಂದು ಸ್ಯಾಂಪಲ್ ಆಗಿ ಇದು ಕೆಲಸ ಮಾಡ್ತದೆ. ಸೊ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇಡೀ ನಮ್ಮ ದೇಶಾದ್ಯಂತಕ್ಕೆ ಸಂಬಂಧಿಸಿದ ಪ್ರತಿ ಒಂದು ಜನನ, ಮರಣ, ಮದುವೆ ಇಂಥದಕ್ಕೆಲ್ಲ ಸಂಬಂಧಿಸಿದಾಗೆ ಇದು ನಡೆಯುವಂತಹ ಒಂದು ಕಡ್ಡಾಯವಾದಂತಹ ಒಂದು ನೋಂದಣಿ ವ್ಯವಸ್ಥೆ ಇದು. ಬಟ್ ಇದಕ್ಕೆ ಪರ್ಯಾಯವಾಗಿ ಈ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಎಂಬುದು ಒಂದು ಅಷ್ಟು ಘಟಕಗಳನ್ನು ತೆಗೆದುಕೊಂಡು ಮಾದರಿಯಾಗಿ ಇದು ಕೆಲಸ ಮಾಡುವಂಥದ್ದು. ಸೊ ಇಟ್ ಈಸ್ ಲೈಕ್ VRS ನ ಅಥವಾ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಥವಾ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನ ಒಂದು ಸಣ್ಣ ಭಾಗ ಅಂತ ನಾವಿಲ್ಲಿ ಹೇಳ್ಬೋದು. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. So the sample registration system is a large-scale demographic survey system that is used to collect the reliable data on birth, death and other vital events in the country, and it helps to estimate the vital statistics such as birth rate, death rate, infant mortality rates and fertility rates, which are important for understanding the population dynamics. ಸೊ ಮಾದರಿ ನೋಂದಣಿ ವ್ಯವಸ್ಥೆ ಎಂಬುದು ಒಂದು ದೊಡ್ಡ ಪ್ರಮಾಣದ ಇದು ಕೂಡ ಒಂದು ಜನಸಂಖ್ಯಾ ಸಮೀಕ್ಷೆ ವ್ಯವಸ್ಥೆಯಾಗಿದೆ. ಆಲ್ವೇಸ್ ರಿಮೆಂಬರ್, ಸ್ಯಾಂಪಲ್ ಅಂತ ಹೇಳಿದ್ರೆ ಒಂದಷ್ಟು ಭಾಗಗಳಲ್ಲಿ ಒಂದು ಅಂಶವನ್ನು ತೆಗೆದುಕೊಂಡು ನಾವಿಲ್ಲಿ ಸಮೀಕ್ಷೆಗಳನ್ನು ಮಾಡುವಂಥದ್ದು. ಯು ಅಂಡರ್ಸ್ಟುಡ್? ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆಯಲ್ಲಿ ಇಡೀ ದೇಶದ ಪ್ರತಿಯೊಂದು ಜನನ ಮರಣದ ಒಂದು ನೋಂದಣಿ ಕಡ್ಡಾಯ ಅಂತ ಹೇಳಿದ್ರೆ, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಲ್ಲಿ ಇದೇ ನಮ್ಮ ದೇಶದ ಒಂದಷ್ಟು ಭಾಗಗಳನ್ನು ಒಂದು ಮಾದರಿಯಾಗಿ ತೆಗೆದುಕೊಂಡು ನಾವು ಇಲ್ಲಿ ನೋಂದಣಿಗೆ
ಅಥವಾ ಅದಕ್ಕೆ ಪೂರಕವಾದಂತ ಒಂದು ಸಮೀಕ್ಷೆ ಮತ್ತು ನೋಂದಣಿಗೆ ಅನುಗುಣವಾಗಿ ನಾವಿಲ್ಲಿ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಸೊ ಇದು ದೇಶದ ಜನನ, ಸಾವು ಮತ್ತು ಇತರ ಪ್ರಮುಖ ಘಟನೆಗಳ ಕುರಿತು ಒಂದು ವಿಶ್ವಾಸಾರ್ಹ ಅಂಕಿಅಂಶ ಮಾಹಿತಿಯನ್ನು ಸಂಗ್ರಹಿಸಲು ಈ ಒಂದು ಮಾದರಿ ನೋಂದಣಿ ವ್ಯವಸ್ಥೆಯನ್ನು ನಾವು ಇಲ್ಲಿ ಬಳಸುವಂಥದ್ದು. ಇದನ್ನು ಯಾವಾಗ ಶುರು ಮಾಡಿದ್ರು? ಇಂಡಿಯಾ ಲಾಂಚ್ ದ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇನ್ ದ ಇಯರ್ 1964 under the office of the Registrar General of India, and it was designed to overcome the limitations of civil registration system. ಸೊ ನಾಗರಿಕ ನೋಂದಣಿ ವ್ಯವಸ್ಥೆಯನ್ನು ಕೂಡ ನಮ್ಮ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾನೇ ಅದು ನಡೆಸ್ಕೊಳ್ಳುವಂಥದ್ದು. ಸೊ ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನಲ್ಲಿ ಬರುವಂತಹ ಕೆಲವೆಲ್ಲ ನ್ಯೂನತೆಗಳು ಮತ್ತು ಇತಿಮಿತಿಗಳನ್ನು ಸರಿಪಡಿಸಲಿಕ್ಕೆ ಈ ಒಂದು ಮಾದರಿ ನೋಂದಣಿ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ 1964ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅಂಡ್ it provides a continuous and reliable demographic data for the whole country. So ಇದು ಕೂಡ ಅಷ್ಟೇ ದೇಶಕ್ಕೆ ನಿರಂತರ ಮತ್ತು ವಿಶ್ವಾಸಾರ್ಹ ಜನಸಂಖ್ಯೆ ದತ್ತಾಂಶವನ್ನು ಒದಗಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಈಗ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನ ಮುಖ್ಯ ಉದ್ದೇಶ ಏನು? To estimate the birth rate and the death rates accurately, to provide data on the infant mortality rate and the maternal mortality rates, to track the demographic changes over the time, and to assist in planning and evaluating health and social welfare programs, and also to provide reliable data for government policies on population and health. So ಹೆಚ್ಚು ಕಡಿಮೆ ಹೆಚ್ಚಿನ ಈ ಒಂದು ನೋಂದಣಿ ವ್ಯವಸ್ಥೆಗಳ ಉದ್ದೇಶಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಆಗಿರುವಂತದ್ದು. ಅಲ್ಪ ಸ್ವಲ್ಪ ಬದಲಾವಣೆಗಳು ಅಲ್ಲಲ್ಲಿ ಕಂಡು ಬರ್ತದೆ. ಸೊ ಮಾದರಿ ನೋಂದಣಿ ವ್ಯವಸ್ಥೆಯ ಇದು ಪ್ರಮುಖವಾಗಿರುವಂತಹ ಉದ್ದೇಶಗಳು. ಈಗ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತದೆ? See, here the country is divided into sample units called as a primary sampling units, which includes villages in rural areas and urban blocks in cities. ಸೊ ನಮ್ಮ ದೇಶದಲ್ಲಿ ಈ ಒಂದು ಪ್ರಾಥಮಿಕ ಮಾದರಿ ಘಟಕಗಳು ಅಂತ ಹೇಳಿ ನಮ್ಮ ಇಡೀ ದೇಶದಲ್ಲಿ ಈ ಒಂದು ಘಟಕಗಳನ್ನು ಮಾಡಿರ್ತಾರೆ. ಅದು ಗ್ರಾಮೀಣ ವಲಯ ಮತ್ತು ನಗರ ವಲಯಗಳು ಕೂಡ ಸೇರ್ಪಟ್ಟಿರ್ತದೆ. ಹಾಗೂ a representative sample of these PSUs is selected to cover different regions, social groups and urban rural areas. So ಈ ಒಂದು ಬೇರೆ ಬೇರೆ ರೀತಿಯ ಪ್ರಾಂತ್ಯಗಳಿರ್ಬೋದು, ಸಾಮಾಜಿಕ ಸಮೂಹಗಳು ಮತ್ತು ಈ ರೀತಿ ಗ್ರಾಮೀಣ ನಗರ ಈ ಭಾಗಗಳಿಗೆ ಅನುಗುಣವಾಗಿ ಒಂದು ಮಾದರಿ ಸಮೂಹವನ್ನು ಹೀಗೆ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೂ ಇಲ್ಲಿ ಇನ್ನೊಂದು ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ ಡ್ಯುಯಲ್ ರೆಕಾರ್ಡ್ ಸಿಸ್ಟಮ್. Continuous record, and the part-time enumerators will visit the sample households monthly or quarterly to record the birth and the death. Even though vital registration system ಅಲ್ಲಿ ನಮ್ಮ ಜನನ ಮರಣ ದರ ಇದರ ಒಂದು ನೋಂದಣಿ ಕಡ್ಡಾಯ ಆದ್ರೂ ಕೂಡ ಎಲ್ಲೂ ಮಾಹಿತಿ ಸೋರಿಕೆ ಅಥವಾ ಮಾಹಿತಿಗಳು ಲೋಪ ಆಗಬಾರದು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನು ನಮ್ಮ ದೇಶದಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಡ್ಯುಯಲ್ ರೆಕಾರ್ಡ್ ಸಿಸ್ಟಮ್ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ಬಳಸ್ತಾರೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಸ್ಯಾಂಪಲ್ ಅಥವಾ ಮಾದರಿ ಘಟಕಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದಷ್ಟು ಪಾರ್ಟ್ ಟೈಮ್ ಎನ್ಯುಮರೇಟರ್ಸ್ ಗಳನ್ನು ಆಯಾಯ ಮನೆಗಳಿಗೆ ವರ್ಷದಲ್ಲಿ ಭೇಟಿ ಮಾಡಿ ಅವರ ಜನನ ದರ ನೋಂದಣಿ ಆಗಿದೆಯಾ, ಮರಣ ದರ ನೋಂದಣಿ ಆಗಿದೆಯಾ ಅಂತ ಹೇಳಲಿಕ್ಕೆ ಕ್ರಾಸ್ ಚೆಕ್ ಮಾಡಲಿಕ್ಕೆ ಇದನ್ನು ಬಳಸುವಂಥದ್ದು. ಅಂಡ್ ಆಲ್ಸೋ ಹಾಫ್ ಇಯರ್ಲಿ ಸರ್ವೆ. A separate independent survey team also collects the same data twice a year to cross check and verify information. Is it clear? So ಆನಂತರ ಇನ್ನೊಂದು ತಂಡ ಪ್ರತ್ಯೇಕವಾಗಿ ಇದೇ ಪ್ರದೇಶಕ್ಕೆ ಹೋಗಿ ಈ ರೀತಿ ನೋಂದಣಿ ಜನನ ಮರಣ ಇತ್ಯಾದಿ ವೈಟಲ್ ಪ್ಯಾರಾಮೀಟರ್ಸ್ ಗಳ ನೋಂದಣಿ ಆಗಿದಾ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಬಳಸ್ತಾರೆ. ಸೊ ದ ಟೂ ಸೆಟ್ಸ್ ಆಫ್ ಡೇಟಾ ಆರ್ ಮ್ಯಾಚ್ ಟು ಕರೆಕ್ಟ್ ಎನಿ ಎರರ್ಸ್ ಆರ್ ಒಮಿಷನ್ಸ್. ಸೊ ಈ ಎರಡೂ ವಿಧಾನಗಳಲ್ಲಿ ಕಲೆಕ್ಟ್ ಮಾಡಿದಂತ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲೂ ಕೂಡ ಮಾಹಿತಿಗಳು ಸೋರಿಕೆ ಅಥವಾ ಮಿಸ್ ಔಟ್ ಆಗದ ರೀತಿಯಲ್ಲಿ ಮತ್ತು ಕರೆಕ್ಟ್ ಆಗಿರುವ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಇದನ್ನು ಬಳಸುವಂಥದ್ದು. ಸೊ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಎಂಬುದು ಈ ನಮ್ಮ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನ ಒಂದು ಬೆನ್ನೆಲುಬು ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು ದ್ವಿದಾಖಲೆ ವ್ಯವಸ್ಥೆ, ಅರ್ಧವಾರ್ಷಿಕ ಸಮೀಕ್ಷೆ. ಸೊ ಇದನ್ನೆಲ್ಲ ನಾವು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ಗಳಲ್ಲಿ ಬಳಸುವಂಥದ್ದು. ಆಗ್ಲೇ ಹೇಳಿದಾಗೆ ಸ್ಯಾಂಪ್ಲಿಂಗ್ ಅಂತ ಹೇಳಿ ಇಲ್ಲಿ ಅನುಸರಿಸ್ತೇವೆ. ದ ಕಂಟ್ರಿ ಇಸ್ ಡಿವೈಡೆಡ್ ಇಂಟು ಸ್ಯಾಂಪಲ್ ಯೂನಿಟ್ಸ್ ಕಾಲ್ಡ್ ಆಸ್ ಪ್ರೈಮರಿ ಸ್ಯಾಂಪ್ಲಿಂಗ್ ಯೂನಿಟ್ಸ್.
ಮತ್ತು ಒಂದು ಸಣ್ಣ ಮಾದರಿಯನ್ನು ಈ ಸ್ಯಾಂಪ್ಲಿಂಗ್ ಯೂನಿಟ್ಸ್ ಗಳಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಈ ಒಂದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಅನ್ನು ಕ್ರಾಸ್ ಚೆಕ್ ಅಂದ್ರೆ ಡ್ವೆಲ್ ರೆಕಾರ್ಡಿಂಗ್ ಸಿಸ್ಟಮ್ ಮೂಲಕ ಇದನ್ನು ಮಾಡುವಂತದ್ದು. ಸೊ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಯಾಕೆ ನಮ್ಮ ಸಮಾಜಶಾಸ್ತ್ರೀಯ ಹಿನ್ನೆಲೆಗೆ ಇದು ನಮಗೆ ತುಂಬಾನೇ ಹೆಲ್ಪ್ಫುಲ್. It helps the sociologists to understand population trends such as fertility, mortality, and migration. It provides insights to the health conditions and living standards of different communities. It assists in the studying the impact of social policies and population behavior. It's useful for analyzing demographic transition and social development. And it also helps in studying inequality and disparities in mortality and fertility across the regions and groups. ಸೊ ಇಷ್ಟೆಲ್ಲ ಒಂದು ರೀತಿಯ ಪ್ರಾಮುಖ್ಯತೆ ಈ ಒಂದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಲ್ಲಿ ನಾವು ಕಾಣಬಹುದು. ಫಲವತ್ತತೆ, ಮರಣ, ವಲಸೆ ಅಂತ ಜನಸಂಖ್ಯಾ ಪ್ರವೃತ್ತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ. ವಿವಿಧ ಸಮುದಾಯಗಳ ಆರೋಗ್ಯ ಪರಿಸ್ಥಿತಿಗಳು ಮತ್ತು ಜೀವನ ಮಟ್ಟದ ಬಗ್ಗೆ ಒಳನೋಟವನ್ನು ಇದು ಒದಗಿಸ್ತದೆ. ಸಾಮಾಜಿಕ ನೀತಿಗಳ ಪ್ರಭಾವವನ್ನು ಅಧ್ಯಯನ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಜನಸಂಖ್ಯೆಯಲ್ಲಿ ಯಾವ ರೀತಿ ಪರಿವರ್ತನೆ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ವಿಶ್ಲೇಷಿಸಲಿಕ್ಕೆ ಇದು ಉಪಯುಕ್ತವಾಗಿದೆ. ಪ್ರದೇಶಗಳು ಮತ್ತು ಗುಂಪುಗಳಾದ್ಯಂತ ಮರಣ ಮತ್ತು ಫಲವತ್ತತೆಯಲ್ಲಿ ಅಸಮಾನತೆಯನ್ನು ಅಧ್ಯಯನ ಮಾಡಲಿಕ್ಕೂ ಇದು ಸಹಾಯಕವಾಗಿದೆ. ಹಾಗೆಯೇ ಇದರ ಒಂದು ಮಹತ್ವ ಏನು? ಇಟ್ ಈಸ್ ಮೋರ್ ಅಕ್ಯುರೇಟ್ ಅಂಡ್ ರಿಲಯಬಲ್ ದನ್ CRS ಇನ್ ಮೆನಿ ಏರಿಯಾಸ್. ಸೊ ಆಗ್ಲೇ ಹೇಳಿದಾಗೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆಗಿಂತಲೂ ಇದು ತುಂಬಾನೇ ಒಂದು ನಿಖರವಾದಂತ ಮತ್ತು ತುಂಬಾನೇ ಸಂದರ್ಭೋಚಿತವಾಗಿರುವಂತಹ ಒಂದು ಮಾಹಿತಿಯನ್ನು ನೀಡುವಂಥದ್ದು. ಕಾಸ್ಟ್ ಎಫೆಕ್ಟಿವ್ ಕಂಪೇರ್ ಟು ಫುಲ್ ರಿಜಿಸ್ಟ್ರೇಷನ್ ಅಂದ್ರೆ ಇದು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ಗೆ ಹೋಲಿಸಿದ್ರೆ ಇದಕ್ಕೆ ಸ್ವಲ್ಪ ಕಡಿಮೆಯಾದಂತಹ ಒಂದು ವೆಚ್ಚ ತಗುಲುವಂಥದ್ದು. ಇಟ್ ಪ್ರೊವೈಡ್ಸ್ ಟೈಮ್ಲಿ ಅಂಡ್ ಕಂಟಿನ್ಯೂಸ್ ಡೇಟಾ. ಯಾಕಂದ್ರೆ ಪ್ರತಿ ಘಟಕಗಳು ಒಂದೊಂದು ರೌಂಡ್ಸ್ ಗಳಲ್ಲಿ ಇದನ್ನು ಮಾಡುವ ಕಾರಣ ಅಂದ್ರೆ ಸಮಯಕ್ಕೆ ಅನುಗುಣವಾಗಿ ಬೇಕಾಗುವಂತಹ ದತ್ತಾಂಶಗಳು ನಮ್ಗೆ ಇಲ್ಲಿ ಲಭಿಸ್ತದೆ. ಅಂಡ್ ಇಟ್ ಹೆಲ್ಪ್ಸ್ ಟು ಮಾನಿಟರ್ ಟ್ರೆಂಡ್ಸ್ ಅಂಡ್ ಇವ್ಯಾಲ್ಯುಯೇಟ್ ಪಾಲಿಸಿ ಇಂಪ್ಯಾಕ್ಟ್ಸ್. ಸೊ ಈಗಿನ ನಿಖರವಾಗಿರುವಂತಹ ಅಂದ್ರೆ ಈಗಿನ ಪ್ರಸಕ್ತವಾಗಿರುವಂತಹ ಒಂದು ಪ್ರವೃತ್ತಿಗಳು ಏನಿದೆ, ಹಾಗೆ ಹೇಗೆ ನಮ್ಮ ಈಗಿನ ಯೋಜನೆಗಳು ಮತ್ತು ನೀತಿಗಳ ಮೇಲೆ ಇದು ಪ್ರಭಾವ ಬೀರ್ತದೆ. ಸೊ ಇದನ್ನೆಲ್ಲ ಅನಲೈಸ್ ಮಾಡ್ಲಿಕ್ಕೆ ಅಥವಾ ವಿಶ್ಲೇಷಣೆ ಮಾಡ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್. ಯಾವುದು? ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಆದ್ರೆ ಇದಕ್ಕೆ ಇದರದೇ ಆದ ಕೆಲವೆಲ್ಲ ಇತಿಮಿತಿಗಳಿವೆ. ದ ಎಸ್ಟಿಮೇಟ್ಸ್ ಆರ್ ಬೇಸ್ಡ್ ಆನ್ ಸ್ಯಾಂಪಲ್, ಸೊ ಇಟ್ ಮೇ ಮಿಸ್ ಲೋಕಲ್ ಆರ್ ಸ್ಪೆಸಿಫಿಕ್ ವೇರಿಯೇಷನ್ಸ್. ಸೊ ಆಗ್ಲೇ ಹೇಳಿದಾಗೆ ಇದು ಇಡೀ ಜನಸಂಖ್ಯೆಯನ್ನಲ್ಲ, ಬಟ್ ಹಂತ ಹಂತವಾಗಿ ಒಂದೊಂದು ಮಾದರಿ ಅಥವಾ ಒಂದೊಂದು ಘಟಕಗಳ ಮೇಲೆ ಇದು ಕೇಂದ್ರೀಕರಿಸುವ ಕಾರಣ ಕೆಲವೊಮ್ಮೆ ಕೆಲವು ಇನ್ಫಾರ್ಮೇಶನ್ಗಳು ಮಿಸ್ ಆಗುವಂತ ಚಾನ್ಸಸ್ ಇದೆ. ಇಟ್ ರಿಕ್ವೈರ್ಸ್ ಸ್ಟ್ರಾಂಗ್ ಫೀಲ್ಡ್ ಸ್ಟಾಫ್ ಅಂಡ್ ಸೂಪರ್ವಿಷನ್. ಆದ್ರೆ ಇದು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಿಸಿದ ಸಿಬ್ಬಂದಿಗಳು ಇರ್ಬೋದು, ಇದನ್ನು ಮೇಲ್ನೋಟ ಅಂದ್ರೆ ಮೇಲ್ವಿಚಾರಣೆ ಮಾಡುವಂತ ಸಿಬ್ಬಂದಿಗಳು ತುಂಬಾನೇ ಡೆಡಿಕೇಟೆಡ್ ಮತ್ತು ಒಳ್ಳೆ ರೀತಿಯ ಒಂದು ಅವರಿಗೊಂದು ಬದ್ಧತೆ ಇರಬೇಕಾಗುತ್ತೆ. ಸೊ ಇಲ್ಲದಿದ್ರೆ ಏನಾಗುತ್ತೆ, ಈ ರೀತಿ ಮಾಹಿತಿಯು ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಆಗದೇ ಇರಲಿಕ್ಕೆ ಚಾನ್ಸಸ್ ಇರ್ತದೆ. ಡೇಟಾ ಅಕ್ಯುರೇಸಿ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಡೇಟಾ ಕಲೆಕ್ಷನ್ ಅಂಡ್ ವೆರಿಫಿಕೇಶನ್. ಸೊ ದತ್ತಾಂಶದ ಒಂದು ನಿಖರತೆ ಕೂಡ ಯಾವ ರೀತಿಯ ದತ್ತಾಂಶದ ಒಂದು ಸಂಗ್ರಹ ಆಗುತ್ತೆ ಮತ್ತು ಯಾವ ರೀತಿಯಲ್ಲಿ ಪರಿಶೀಲನೆ ನಡೀತದೆ, ಸೂಪರ್ವಿಷನ್ ನಡೀತದೆ, ಅದರ ಮೇಲೆ ಇದು ಕೇಂದ್ರೀಕೃತವಾಗಿರ್ತದೆ. ಅಂಡ್ ಸಮ್ ರಿಮೋಟ್ ಆರ್ ಮಾರ್ಜಿನಲೈಸ್ ಪಾಪ್ಯುಲೇಷನ್ಸ್ ಮೇ ಸ್ಟಿಲ್ ಬಿ ಅಂಡರ್ ರೆಪ್ರೆಸೆಂಟೆಡ್. ಸೊ ಇಡೀ ದೇಶದಲ್ಲಿ ಒಂದು ಮಾದರಿ ಗುಂಪಾಗಿ ನಾವು ಒಂದು ಘಟಕಗಳ ಮೇಲೆ ಈ ಒಂದು ಸಮೀಕ್ಷೆಯನ್ನು ವ್ಯವಸ್ಥೆ ಅಂದ್ರೆ ನೋಂದಣಿ ವ್ಯವಸ್ಥೆಯನ್ನು ಕೇಂದ್ರೀಕರಿಸುವ ಕಾರಣ ಕೆಲವು ಅಂಚಿನಲ್ಲಿರುವಂತಹ ಸಮೂಹಗಳು ಕೆಲವೊಮ್ಮೆ ಈ ಒಂದರ ವ್ಯಾಪ್ತಿಗೆ ಬರದಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇರ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಸೊ ಆಗ್ಲೇ ಹೇಳಿದಾಗೆ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಮತ್ತು CRS ಅಂದ್ರೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇದೆಯಲ್ಲ, ಅದರ ಒಂದು ಸಣ್ಣ ಡಿಫರೆನ್ಸ್ ಅನ್ನು ಇಲ್ಲಿ ಹಾಕಿದ್ದೇನೆ. ಸೊ ಇದು ಆ ಮಾದರಿ ಕ್ಷೇತ್ರಗಳ ಮೇಲೆ ಅಷ್ಟೇ ಇದರ ವ್ಯಾಪ್ತಿ ಇರುವಂತದ್ದು. ಬಟ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಎಂಬುದು ಪ್ರತಿಯೊಂದು ನಮ್ಮ ಜನಸಂಖ್ಯೆಯಲ್ಲಿ ಬರುವಂತಹ ಜನಗಳ ಮೇಲೆ ಇದು ನೋಂದಣಿಗೆ ಇದು ಅನ್ವಯ ಆಗುವಂಥದ್ದು. ಇದು ಕೂಡ ಅಷ್ಟೇ ಸ್ಯಾಂಪಲ್ ಡೇಟಾ. ಇಲ್ಲಿ ದತ್ತಾಂಶದ ರೂಪ ನೋಡಿದ್ರೆ ಅದೊಂದು ಸ್ಯಾಂಪಲ್ ಡೇಟಾ, ಇಡೀ ಜನಸಂಖ್ಯೆಯ ಒಂದು ಘಟಕಕ್ಕೆ ಸೀಮಿತವಾಗಿರುವಂತಹ ಒಂದು ದತ್ತಾಂಶ. ಆದ್ರೆ ಇಲ್ಲಿ ಹಾಗಲ್ಲ, ಪ್ರತಿಯೊಂದು ವೈಟಲ್ ಇವೆಂಟ್ಸ್ ನಮ್ಮ ಜನಸಂಖ್ಯೆಯ ಪ್ರತಿಯೊಂದು ನಿಖರವಾದಂತ ಇವೆಂಟ್ಸ್ ಗಳೇನಿದೆ, ಲೈಫ್ ಇವೆಂಟ್ಸ್ ಗಳಿದೆ, ಅದು ಇಲ್ಲಿ ಆಕ್ಚುಯಲ್ ರಿಜಿಸ್ಟ್ರೇಷನ್ ಇಲ್ಲಿ CRS ಅಲ್ಲಿ ಆಗುವಂಥದ್ದು.
ಇದು ಸ್ಟ್ಯಾಟಿಸ್ಟಿಕಲ್ ಎಸ್ಟಿಮೇಷನ್ ಅಂದ್ರೆ ನಮ್ಮ ಸಂಶೋಧನೆಗೆ ಮತ್ತು ಸಂಖ್ಯಾಶಾಸ್ತ್ರೀಯ ವಿಚಾರಗಳಿಗೆ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನ ಒಂದು ಮಾಹಿತಿ ನಮಗೆ ಸಹಾಯ ಆದ್ರೆ, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನ ಈ ನೋಂದಣಿ ಇದೆಯಲ್ಲ, ಇದೊಂದು ಲೀಗಲ್ ಡಾಕ್ಯುಮೆಂಟ್ ಆಗಿರ್ತದೆ. ಅಂದ್ರೆ ಇದನ್ನು ಕಾನೂನಾತ್ಮಕವಾಗಿ ಕೂಡ ನಾವು ಬಳಸಬಹುದು. ನಮ್ಮ ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, ಮ್ಯಾರೇಜ್ ಸರ್ಟಿಫಿಕೇಟ್, ಇವೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್. ಬಟ್ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನ ಈ ಒಂದು ಯಾವುದೇ ಡಾಕ್ಯುಮೆಂಟೇಶನ್ ಅದು ಲೀಗಲ್ ಆಗಿ ಅದು ನಮಗೆ ಸಹಾಯ ಮಾಡುವುದಿಲ್ಲ. And it is high in sample areas, accuracy often incomplete or delayed. So ಇದು basic difference between sample registration system ಮತ್ತು civil registration system. ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ. ಸೊ NFHS is a large-scale multi-round survey conducted in a representative sample of households throughout India, and it provides essential data on health, nutrition, fertility, family planning, gender, and socio-economic indicators. ಸೊ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎಂಬುದು ಭಾರತಾದ್ಯಂತ ಮನೆಗಳ ಪ್ರತಿನಿಧಿ ಮಾದರಿಯಲ್ಲಿ ನಡೆಸಲಾಗುವಂತಹ ಒಂದು ದೊಡ್ಡ ಪ್ರಮಾಣದ ಬಹುಸುತ್ತಿನ ಸಮೀಕ್ಷೆಯಾಗಿದೆ. ಇದು ಆರೋಗ್ಯ, ಪೋಷಣೆ, ಫಲವತ್ತತೆ, ಕುಟುಂಬ ಯೋಜನೆ, ಲಿಂಗ ಮತ್ತು ಸಾಮಾಜಿಕ ಆರ್ಥಿಕ ಸೂಚಕಗಳ ಕುರಿತು ಅಗತ್ಯ ದತ್ತಾಂಶವನ್ನು ಇಲ್ಲಿ ಒದಗಿಸುತ್ತದೆ. ಇದನ್ನು ಯಾರು ಮಾಡ್ತಾರೆ? ಸೊ ಇಟ್ ಇಸ್ ಕೋಆರ್ಡಿನೇಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ಇಂಡಿಯಾ, and it is implemented by the International Institute for Population Sciences, Mumbai. And the National Family Health Survey in India began in the year 1992-93. And it's a vital national resource for understanding the changing landscape of health, population, and gender dynamics in India. And it reflects both progress and challenges, guiding public health strategies, development planning, and social reforms. ಸೊ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎಂಬುದು ನಮ್ಮ ಸರ್ಕಾರದ ಅಂದ್ರೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಏನಿದೆ ಇದು ಇದನ್ನು ಆಯೋಜಿಸುತ್ತದೆ, ಮತ್ತು ಮುಂಬೈನ ಅಂತಾರಾಷ್ಟ್ರೀಯ ಜನಸಂಖ್ಯಾ ವಿಜ್ಞಾನ ಸಂಸ್ಥೆ ಏನಿದೆ ಇದು ಇದನ್ನು ಜಾರಿಗೊಳಿಸುತ್ತಿದೆ. ಸೊ ಭಾರತದಲ್ಲಿ ಈ ಸಮೀಕ್ಷೆಯು 1992-93ರಲ್ಲಿ ಮೊದಲಿಗೆ ಪ್ರಾರಂಭ ಆಯಿತು. ಸೊ ಇದು ಭಾರತದ ಜನಸಂಖ್ಯೆಯ ಆರೋಗ್ಯ, ಲಿಂಗ ಚಲನಶೀಲತೆ, ಬದಲಾಗುತ್ತಿರುವ ಭೂದೃಶ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಬದಲಾಗುವಂತ ಒಂದು ಸನ್ನಿವೇಶಗಳಲ್ಲಿ ಈ ರೀತಿಯ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ತುಂಬಾನೇ ನಮಗೆ ಸಹಾಯಕವಾಗಿರುವಂತದ್ದು. ಈಗ ಇದರ ಮುಖ್ಯ ಉದ್ದೇಶ ಏನು? ಟು ಪ್ರೊವೈಡ್ ರಿಲಯಬಲ್ ಡೇಟಾ ಅಟ್ ದ ನ್ಯಾಷನಲ್, ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್, to assist in policy making and program implementation in the fields of health and family welfare, to track progress of major health development goals, and to understand the gender dynamics, population trends, and access to services. ಸೊ ಇಲ್ಲಿ ರಾಷ್ಟ್ರೀಯ ಒಂದು ಕುಟುಂಬ ಆರೋಗ್ಯ ಸಮೀಕ್ಷೆಯ ಮುಖ್ಯ ಉದ್ದೇಶಗಳಲ್ಲಿ ರಾಷ್ಟ್ರೀಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮಗೆ ವಿಶ್ವಾಸಾರ್ಹವಾದ ಆರೋಗ್ಯಕ್ಕೆ ಸಂಬಂಧಿಸಿದ ದತ್ತಾಂಶವನ್ನು ಒದಗಿಸುವುದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕ್ಷೇತ್ರಗಳಲ್ಲಿ ನೀತಿ ನಿರೂಪಣೆ ಮತ್ತು ಕಾರ್ಯಕ್ರಮ ಅನುಷ್ಠಾನದಲ್ಲಿ ಸಹಾಯ ಮಾಡುವಂಥದ್ದು. ಯಾಕಂದ್ರೆ ಈಗ ಆರೋಗ್ಯಕ್ಕೆ ಸಂಬಂಧಿಸಿದಾಗಿ ಬಹಳಷ್ಟು ಯೋಜನೆಗಳು ಬರ್ತಾ ಇದೆ, ಹೆಣ್ಣು ಮಕ್ಕಳ ವಿಷಯದಲ್ಲಿ, ತಾಯಂದರಿಗೆ ಸಂಬಂಧಿಸಿದಾಗೆ, ಹೌದಲ್ವಾ? ಸೊ ಹಾಗಾಗಿ ಈ ಒಂದು ಕ್ಷೇತ್ರಗಳಲ್ಲಿ ನಡೆಯುವಂತ ಈ ಒಂದು ಪಾಲಿಸಿ ಮೇಕಿಂಗ್ ಮತ್ತು ಇಂಪ್ಲಿಮೆಂಟೇಷನ್ ಸ್ಟ್ರಾಟಜೀಸ್ಗೆ ಇದು ತುಂಬಾನೇ ಹೆಲ್ಪ್ ಮಾಡ್ತದೆ. ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖವಾದಂತ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪ್ರಗತಿಗಳನ್ನು ಪತ್ತೆ ಹಚ್ಚಲಿಕ್ಕೂ ಇದು ಸಹಾಯ ಮಾಡ್ತದೆ. ಮತ್ತು ಲಿಂಗ ಚಲನಶೀಲತೆ ಇರ್ಬೋದು, ಜನಸಂಖ್ಯೆಯ ಪ್ರವೃತ್ತಿಗಳು ಮತ್ತು ಸೇವೆಗಳಿಗೆ ಇದು ಪ್ರವೇಶ ಪ್ರವೇಶ ಅಂತ ಹೇಳಿದ್ರೆ ಆಕ್ಸೆಸ್ ಅನ್ನು ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ಯಾವುದೆಲ್ಲ ಒಂದು ಬೇರೆ ವಿಷಯಗಳು ಈ ನಮ್ಮ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಯೋಜನೆಯಲ್ಲಿ ಕವರ್ ಆಗ್ತದೆ? ಸೊ ಇಟ್ಸ್ ಪಾಪ್ಯುಲೇಷನ್ ಅಂಡ್ ಹೌಸ್ ಹೋಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಫರ್ಟಿಲಿಟಿ, ಫ್ಯಾಮಿಲಿ ಪ್ಲಾನಿಂಗ್, ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್, infant and child mortality, reproductive health, nutrition, anemia prevalence, immunization coverage, non-communicable diseases and lifestyle factors, domestic violence and gender-based issues, and also the use of health services and health insurance. ಸೊ ಈ ಎಲ್ಲ ವಿಷಯಗಳು ಈ ನಮ್ಮ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯಲ್ಲಿ ಒಳಗೊಂಡಿರ್ತದೆ. ಈಗ ಇದು ಕೂಡ ಅಷ್ಟೇ ಸುತ್ತಿನ ಆಧಾರದಲ್ಲಿ ನಡೆಯುವಂಥದ್ದು, ಅಂದ್ರೆ ಎವ್ರಿ ಇಯರ್ ಒಂದೊಂದು ರೌಂಡ್ ನ ಆಧಾರದಲ್ಲಿ. ಸೊ 1992-93ಯಲ್ಲಿ ಮೊದಲನೇ ಸುತ್ತು ಪ್ರಾರಂಭಗೊಂಡು ಇದು ಬೇಸಿಕ್ ಆಗಿ ನಮ್ಮ ಜನಸಂಖ್ಯೆಯಲ್ಲಿರುವಂತಹ ಫಲವತ್ತತೆ ಮತ್ತು ಕುಟುಂಬ ಯೋಜನೆ ಮತ್ತು ಬೇರೆ ಆರೋಗ್ಯ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ಇಂಡಿಕೇಟರ್ಸ್ ಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದನ್ನು ಬಳಸಲಾಯಿತು.
ಎರಡನೆಯ ಸುತ್ತು ಇದೆಯಲ್ಲ, ಇದು 1998-99ರಲ್ಲಿ ಶುರುವಾಯಿತು. ಇದು ಕೂಡ ಅಷ್ಟೇ ಆರೋಗ್ಯ ಅಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಇರ್ಬೋದು, ಯುವಕ ಅಂದ್ರೆ ಅಡೋಲೆಸೆಂಟ್ ಹದಿಹರೆಯದವರ ಆರೋಗ್ಯ ಇರ್ಬೋದು, ಅನೇಮಿಯಾ ಟೆಸ್ಟಿಂಗ್. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡಿಕೊಂಡು ಇದು ಸಮೀಕ್ಷೆಯನ್ನು ಮಾಡಿತ್ತು. NFHS3 ಮೂರನೇ ಸುತ್ತು ಇದು 2005-06ರಲ್ಲಿ ನಡೆಯಿತು. ಇಲ್ಲಿ ಪ್ರಥಮವಾಗಿ ಅಂದ್ರೆ ಪ್ರಮುಖವಾಗಿ HIV AIDS ಗೆ ಸಂಬಂಧಿಸಿದ ಜಾಗೃತಿ ಕಾರ್ಯಕ್ರಮ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್, ಪೋಷಕಾಂಶ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಲಾಯಿತು. ಹಾಗೆಯೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರೌಂಡ್ 4 2015-16ನಲ್ಲಿ ಮಾಡಲಾಯಿತು. ಇಲ್ಲಿ ಕೂಡ ಅಷ್ಟೇ ಡಿಸ್ಟ್ರಿಕ್ಟ್ ಲೆವೆಲ್ ಎಸ್ಟಿಮೇಟ್ಸ್ ಅಂದ್ರೆ ಕ್ಲಿನಿಕಲ್ ಮೆಜರ್ಸ್, BP, ಗ್ಲೂಕೋಸ್ ಇತ್ಯಾದಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಎಸ್ಟಿಮೇಟ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಇಲ್ಲಿ ಗಮನ ಹರಿಸಲಾಯಿತು. ಅಂಡ್ ದ ಲೇಟೆಸ್ಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಇದು 2019-21ನಲ್ಲಿ ಬಂತು. ಫೋಕಸ್ ಆನ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಎಕ್ಸ್ಪಾಂಡೆಡ್ ಕವರೇಜ್ ಆಫ್ ಜೆಂಡರ್ ಬೇಸ್ಡ್ ವೈಲೆನ್ಸ್, ಡಿಜಿಟಲ್ ಆಕ್ಸೆಸ್ ಅಂಡ್ ಡಿಸಬಿಲಿಟೀಸ್. ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿದ್ರೆ ಇದನ್ನು ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು, ಯು ಅಂಡರ್ಸ್ಟುಡ್, ಯಾವುದು ಇನ್ನೊಬ್ಬರಿಗೆ ಪ್ರಸರಣವಾಗದಂತಹ ಒಂದು ರೋಗಗಳಿದೆಯಲ್ಲ ಅದರ ಮೇಲೆ ಹೆಚ್ಚಾಗಿ ಕೇಂದ್ರೀಕೃತವಾಯಿತು. ಹಾಗೆಯೇ ಲಿಂಗಾಧಾರಿತ ಕೆಲವೆಲ್ಲ ಒಂದು ವೈಲೆನ್ಸ್ ಇದೆಯಲ್ಲ ಅಥವಾ ಶೋಷಣೆ ಇದೆಯಲ್ಲ ಅದರ ಮೇಲೆ ಫೋಕಸ್ ಮಾಡಿದ್ರು. ಡಿಜಿಟಲ್ ಆಕ್ಸೆಸ್ ಹಾಗೂ ಅಂಗವೈಕಲ್ಯಕ್ಕೆ ರಿಲೇಟೆಡ್ ಆಗಿರುವಂತಹ ಡಿಸಬಿಲಿಟೀಸ್, ಅಂಗವೈಕಲ್ಯ ಮಾತ್ರ ಅಂತಲ್ಲ, ಏನಾದರೂ ಈ ರೀತಿಯ ನ್ಯೂನತೆಗಳಿಗೆ ರಿಲೇಟೆಡ್ ಆಗಿ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಇದು ಕೇಂದ್ರೀಕೃತವಾಗಿತ್ತು. ಸೊ ಲೇಟೆಸ್ಟ್ ಈಸ್ 2019-21. ಈಗ 1921ನ ಹೈಲೈಟ್ಸ್ ಅನ್ನು ನಾವಿಲ್ಲಿ ಗಮನಿಸುವ, ಯಾಕಂದ್ರೆ ಇದು ಲೇಟೆಸ್ಟ್ ಆಗಿರುವಂತಹ ಒಂದು ಸರ್ವೆಯ ಒಂದು ದತ್ತಾಂಶ ಆಗಿರುವ ಕಾರಣ ಇಲ್ಲಿ ಸುಮಾರು 6.1 ಲಕ್ಷ ಮನೆಗಳನ್ನು ಸರ್ವೆ ಮಾಡಲಾಯಿತು. ಸೊ ನಮ್ಮ ಇಡೀ ಜನಸಂಖ್ಯೆಯನ್ನು ನೀವು ನೋಡಿದ್ರೆ 1.4 ಬಿಲಿಯನ್ ಹತ್ರ ಇದೆ. ಬಟ್ ಇಲ್ಲಿ 6 ಪಾಯಿಂಟ್ ಅಂದ್ರೆ ಆಗ್ಲೇ ಹೇಳಿದಾಗೆ ಮಾದರಿ ಆಧಾರದಲ್ಲಿ ನಾವು ಇದನ್ನು ಸಮೀಕ್ಷೆ ಮಾಡುವ ಕಾರಣ ಸ್ಯಾಂಪಲ್ ಇಸ್ ಟೇಕನ್, ಅದರಲ್ಲೂ ಕೂಡ ಇಲ್ಲಿ 6.1 ಲಕ್ಷ ಕುಟುಂಬಗಳನ್ನು ಇಲ್ಲಿ ಸಮೀಕ್ಷೆಗೆ ಒಳಪಡಲಾಯಿತು. ಹಾಗೆ ಮಹಿಳೆಯರು ಕೂಡ ಅಷ್ಟೇ 15-49 ವರ್ಷ ಮತ್ತು ಪುರುಷರು 15-54 ವರ್ಷದ ಆ ವಯೋಮಾನದವರನ್ನು ಸಂದರ್ಶನ ಮಾಡಲಾಯಿತು. ಹಾಗೂ ಈ ಒಂದು ಸರ್ವೆ ಅಥವಾ ಸಮೀಕ್ಷೆಯಲ್ಲಿ ಹೊರಬಂದಂತ ಒಂದು ಪ್ರಮುಖವಾದಂತ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಕಂಡಿದೆ. ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂತ ಹೇಳಿದ್ರೆ ಆಸ್ಪತ್ರೆಗಳಲ್ಲಿ ನಡೆಯುವಂತ ಒಂದು ಹೆರಿಗೆಗಳು. ಸೊ ಇದರಲ್ಲಿ ಬಹಳಷ್ಟು ಒಂದು ಇಂಪ್ರೂವ್ಮೆಂಟ್ ಕಂಡಿದೆ. ಆಲ್ಮೋಸ್ಟ್ 90% ಹೆರಿಗೆಗಳೆಲ್ಲ ಆಸ್ಪತ್ರೆಗಳಲ್ಲೇ ನಡೆಯುವಂತ ಒಂದು ಅಂಕಿಅಂಶ ಇಲ್ಲಿ ಹೊರಬಂದಿದೆ. ಹಾಗೂ ನಮ್ಮ ಒಟ್ಟು ಫಲವತ್ತತೆಯ ದರ ಏನಿದೆ ಅದು 2ಕ್ಕೆ ಬಂದಿದೆ. ಡಿಕ್ಲೈನ್ ಇನ್ ಟೋಟಲ್ ಫರ್ಟಿಲಿಟಿ ರೇಟ್ ಅಕಾರ್ಡಿಂಗ್ ಟು ದಿಸ್ ಸರ್ವೆ. ಹಾಗೂ ರೈಸ್ ಇನ್ ಕಾಂಟ್ರಸೆಪ್ಟಿವ್ ಯೂಸ್ ಅಮಂಗ್ ಮ್ಯಾರಿಡ್ ವುಮೆನ್, ಮದುವೆಯಾದ ಮಹಿಳೆಯರಲ್ಲಿ ಈ ಒಂದು ಕುಟುಂಬ ಯೋಜನೆಗೆ ಸಂಬಂಧಿಸಿದ ಒಂದು ಬಳಕೆ ತುಂಬಾನೇ ಹೆಚ್ಚಾಗ್ತಾ ಇದೆ. ಇನ್ಕ್ರೀಸ್ ಇನ್ ಚೈಲ್ಡ್ಹುಡ್ ಇಮ್ಯುನೈಸೇಷನ್ ರೇಟ್ಸ್, ಮಕ್ಕಳಿಗೆ ಈ ಒಂದು ಲಸಿಕೆಗಳನ್ನು ಕೊಡೆಯುವಂತ ಒಂದು ಪ್ರಮಾಣ ಜಾಸ್ತಿ ಆಗಿದೆ. ಇನ್ಕ್ರೀಸ್ ಇನ್ಸಿಡೆನ್ಸ್ ಆಫ್ ಒಬಿಸಿಟಿ, ಹೈಪರ್ಟೆನ್ಷನ್ ಅಂಡ್ ಡಯಾಬಿಟಿಸ್, ಬೊಜ್ಜು ಇರ್ಬೋದು, BP ಇರ್ಬೋದು, ಮತ್ತೆ ಸಕ್ಕರೆ ಕಾಯಿಲೆ ಇರ್ಬೋದು, ಇದರ ಒಂದು ಪ್ರೆವಲೆನ್ಸ್ ಅಥವಾ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸ್ಲೈಟ್ ಇಂಪ್ರೂವ್ಮೆಂಟ್ ಇನ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್, ಸೊ ಹುಟ್ಟುವ ಸಂದರ್ಭದಲ್ಲಿ ಇರುವಂತಹ ಲಿಂಗಾನುಪಾತ ಏನಿದೆ ಅದು ಕೂಡ ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಯಾಕಂದ್ರೆ ನೋಡಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಅಲ್ಲಿ 919 ಇತ್ತು, ಬಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲಿ 929 ಇದೆ. ಅಂದ್ರೆ ಪ್ರತಿ 1000ಕ್ಕೆ 929 ಹೆಣ್ಣು ಮಕ್ಕಳು ಅಂದ್ರೆ ಹುಟ್ಟುವಂತ ಒಂದು ಸಂದರ್ಭದಲ್ಲಿ. ಸೊ ಅದು ಒಂದು ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣಬಹುದು. ಅಂಡ್ ಇನ್ನೊಂದು ಇನ್ಕ್ರೀಸ್ ಇನ್ ಸ್ಪೌಸಲ್ ವೈಲೆನ್ಸ್ ರಿಪೋರ್ಟಿಂಗ್, ಅಂದ್ರೆ ಸತಿಪತಿಗಳಲ್ಲಿ ಒಂದು ವೈಲೆನ್ಸ್ ಇದೆಯಲ್ಲ, ಹಿಂಸಾಚಾರ ಹೆಚ್ಚಾಗಿದಂತ ಮಾಹಿತಿಗಳು ಕೂಡ ಈ ಒಂದು ಲೇಟೆಸ್ಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರಲ್ಲಿ ಇದು ಹೈಲೈಟ್ ಆಗಿರುವಂತದ್ದು. ಸೊ ಇದು ಇದರ ಕೀ ಫೈಂಡಿಂಗ್ಸ್. ಈಗ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಯಾವ ರೀತಿಯಾಗಿ ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್ ಇನ್ ಇಂಡಿಯಾದಲ್ಲಿ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಆಗ್ಲೇ ಹೇಳಿದಾಗೆ ಕೆಲವೆಲ್ಲ ಪ್ರಮುಖ ಕೀ ಹೆಲ್ತ್ ಇಂಡಿಕೇಟರ್ಸ್ ಗಳ ಮೇಲೆ ಇದು ದತ್ತಾಂಶವನ್ನು ಕಲೆ ಹಾಕ್ತದೆ. ಮೆಟರ್ನಲ್ ಮಾರ್ಟಲಿಟಿ ರೇಟ್ ಇರ್ಬೋದು, ಇನ್ಫೆಂಟ್ ಅಂಡ್ ಚೈಲ್ಡ್ ಮಾರ್ಟಲಿಟಿ ಇರ್ಬೋದು, ಆಂಟಿನೆಟಲ್ ಕೇರ್ ಕವರೇಜ್, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್, ಇಮ್ಯುನೈಸೇಷನ್ ಕವರೇಜ್. ಸೊ ಇದರಿಂದಾಗಿ ನಮಗೆ
ರೀಜನಲ್ ಡಿಸ್ಪ್ಯಾರಿಟೀಸ್ ಎಲ್ಲೆಲ್ಲಿದೆ ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಇದು ಕಡಿಮೆ ಇದೆ, ಎಲ್ಲಿ ಜಾಸ್ತಿ ಇದೆ, ಹೈ ರಿಸ್ಕ್ ಪಾಪ್ಯುಲೇಷನ್ ಎಲ್ಲಿದೆ, ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ನಮಗೆ ತುಂಬಾನೇ ಸಹಾಯಕ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಕೆಲವೆಲ್ಲ ಪ್ರಮುಖ ಆರೋಗ್ಯ ಸೂಚಕಗಳ ಗುರುತಿಸುವಿಕೆ ಇದೆಯಲ್ಲ, ಆಗ್ಲೇ ಇದನ್ನೆಲ್ಲ ನಾವು ಮೆನ್ಷನ್ ಮಾಡಿದ್ದೇವಲ್ಲ, ಸೊ ಇದು ಯಾವ್ಯಾವ ಪ್ರದೇಶಗಳಲ್ಲಿ ಕಡಿಮೆ ಇದೆ, ಯಾವ್ಯಾವ ರಾಜ್ಯಗಳಲ್ಲಿ ಜಾಸ್ತಿ ಇದೆ, ಇದನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ನಮಗೆ ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಒಂದು ದತ್ತಾಂಶ ನಮಗೆ ತುಂಬಾನೇ ಸಹಾಯಕವಾಗಿದೆ. ಸೊ ಇದರಲ್ಲಿ ಈ ಒಂದು ನೀತಿ ನಿರೂಪಕರಿಗೆ ಹೆಚ್ಚುವರಿಯಾದಂತಹ ಯೋಜನೆಗಳನ್ನು ಎಲ್ಲೆಲ್ಲಿ ನಾವು ವ್ಯಾಪಿಸಬೇಕು ಅಂತ ಹೇಳುವುದನ್ನು ನಿರ್ಣಯ ಮಾಡಲಿಕ್ಕೆ ಇದು ನಮಗೆ ಸಹಾಯ ಮಾಡ್ತದೆ. ಇದು ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ದತ್ತಾಂಶಗಳು. ಹಾಗೆಯೇ ಪಾಲಿಸಿ ಫಾರ್ಮ್ಯುಲೇಷನ್ ಅಂಡ್ ಇವಾಲ್ಯುಯೇಷನ್ ಆಗ್ಲೇ ಹೇಳಿದಾಗೆ ಜನನಿ ಸುರಕ್ಷಾ ಯೋಜನೆ, ಪೋಷಣ್ ಅಭಿಯಾನ್, ನ್ಯಾಷನಲ್ ಹೆಲ್ತ್ ಮಿಷನ್, ಸೊ ಇದು ಕೆಲವನ್ನು ನಾವಿಲ್ಲಿ ಹಾಕಿರುವುದು. ಸೊ ಇಂಥ ಮಹತ್ತರವಾದ ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ರೂಪುಗೊಳಿಸಲಿಕ್ಕೆ ಈ ಒಂದು ಅಂಕಿಅಂಶಗಳು ಸಹಾಯ ಮಾಡ್ತದೆ. ಟಾರ್ಗೆಟೆಡ್ ಇಂಟರ್ವೆನ್ಷನ್ಸ್ ಅಂತ ಹೇಳಿದ್ರೆ ಉದ್ದೇಶಿತ ಮಧ್ಯಸ್ಥಿಕೆಗಳು ಅಂದ್ರೆ ಎಲ್ಲೆಲ್ಲಿ ಕಳಪೆ ಆರೋಗ್ಯ ಸೂಚ್ಯಾಂಕಗಳು ಇರುವಂತಹ ರಾಜ್ಯಗಳು ಮತ್ತು ಜಿಲ್ಲೆಗಳನ್ನು ಗುರುತಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ಅಂತ ಪ್ರದೇಶಗಳಲ್ಲಿ ಕೇಂದ್ರೀಕೃತ ಪ್ರಯತ್ನಗಳನ್ನು ಸಕ್ರಿಯಗೊಳಿಸಲಿಕ್ಕೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಇರಬಹುದು, ಅಥವಾ ಸಂಖ್ಯೆಗಳನ್ನು ಹೆಚ್ಚಿಸುವುದಿರಬಹುದು, ಆರೋಗ್ಯ ಕಾರ್ಯಕರ್ತರಿಗೆ ತರಬೇತಿ ನೀಡುವುದಿರಬಹುದು, ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಕ ಕಾರ್ಯಕ್ರಮಗಳನ್ನು ಸುಧಾರಿಸುವುದಿರಬಹುದು, ಅಥವಾ ಯಾವುದಾದ್ರೂ ಆರೋಗ್ಯಗಳ ಒಂದು ಕಂಟ್ರೋಲ್ಗೆ ಅಂದ್ರೆ ಅನಾರೋಗ್ಯಕ್ಕೆ ಸಂಬಂಧಿಸಿದ ಅಥವಾ ರೋಗಗಳ ಒಂದು ರೀತಿಯ ನಿರ್ಮೂಲನೆಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡುವುದಿರ್ಬೋದು. ಸೊ ಇದಕ್ಕೆಲ್ಲ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ದತ್ತಾಂಶಗಳು ನಮಗೆ ಸಹಾಯಕವಾಗ್ತದೆ. ಹಾಗೆಯೇ ಅವೇರ್ನೆಸ್ ಅಂಡ್ ಬಿಹೇವಿಯರಲ್ ಚೇಂಜಸ್. ಈಗ ಕೆಲವೆಲ್ಲ ಒಂದು ಸನ್ನಿವೇಶಗಳು, ಆರೋಗ್ಯಕ್ಕೆ ಸಂಬಂಧಿಸಿದ ಸನ್ನಿವೇಶಗಳು ಕೆಲವೆಲ್ಲ ಜಾಗೃತಿಯ ಕೊರತೆಯಿಂದ ಉಂಟಾಗ್ತದೆ. ಫಾರ್ ಎಕ್ಸಾಂಪಲ್ ಶಿಶುಪಾಲನೆ ಇರ್ಬೋದು, ಅಥವಾ ಮಗುವಿಗೆ ಎದೆ ಹಾಲು ಕೊಡಿಸುವಂಥದ್ದು ಇರ್ಬೋದು, ಅಥವಾ ನೈರ್ಮಲ್ಯಕ್ಕೆ ಸಂಬಂಧಿಸಿದಾಗಿ, ಪೋಷಕಾಂಶಗಳಿಗೆ ಸಂಬಂಧಿಸಿದಾಗಿ. ಸೊ ಇದರಲ್ಲಿ ನಮಗೆ ಈ ಒಂದು ಗ್ಯಾಪ್ ಅನ್ನು ಐಡೆಂಟಿಫೈ ಮಾಡಲಿಕ್ಕೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ದತ್ತಾಂಶಗಳು ಸಹಾಯಕ ಆಗ್ತದೆ. ಮತ್ತು ಅಲ್ಲಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹೇಗೆ ನಿರೂಪಿಸಬೇಕು ಎಂಬುದನ್ನು ತಿಳಿಸ್ಕೊಳ್ಳಿಕ್ಕೂ ಕೂಡ ಇದು ನಮಗೆ ಬೇಕಾಗುತ್ತೆ. ಅಂಡ್ ಆಲ್ಸೋ ಮಾನಿಟರಿಂಗ್ ದ ಟ್ರೆಂಡ್ಸ್ ಓವರ್ ಟೈಮ್. ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಸುತ್ತುಗಳಲ್ಲಿ ನಡೆಯುವಂತ ಈ ಬೇರೆ ಬೇರೆ ದತ್ತಾಂಶಗಳನ್ನು ನಮಗೆ ನಿಖರವಾಗಿ ಒಂದು ತುಲನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈಗ ನಾವು ಗಮನಿಸಿದ್ದೇವೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಮತ್ತು 5ಕ್ಕೆ ಹೋಲಿಸಿದ್ರೆ ಇನ್ಫೆಂಟ್ ಚೈಲ್ಡ್ ಸೆಕ್ಸ್ ರೇಷಿಯೋ ಏನಿದೆ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಸೊ ಇದನ್ನೆಲ್ಲ ನಮಗೆ ಮಾನಿಟರ್ ಮಾಡಲಿಕ್ಕೆ ಈ ದತ್ತಾಂಶಗಳು ತುಂಬಾನೇ ಬೇಕಾಗುತ್ತೆ. ಸೋಶಿಯಾಲಜಿಗೆ ಯಾವ ರೀತಿಯಾಗಿದ್ರೆ ಡೇಟಾ ಹೆಲ್ಪ್ಫುಲ್ ಆಗುತ್ತೆ? ಡೆಫಿನೆಟ್ಲಿ ಆಗಿ ಜೆಂಡರ್ ಇನ್ಇಕ್ವಾಲಿಟಿ, ವಿಮೆನ್ಸ್ ಹೆಲ್ತ್, ರೂರಲ್ ಅರ್ಬನ್ ಹೆಲ್ತ್ ಡಿಸ್ಪ್ಯಾರಿಟೀಸ್, ಕಾಸ್ಟ್ ಅಂಡ್ ಕ್ಲಾಸ್ ಇನ್ಫ್ಲುಯೆನ್ಸಸ್ ಆನ್ ಹೆಲ್ತ್ ಆಕ್ಸೆಸ್, ಫರ್ಟಿಲಿಟಿ ಬಿಹೇವಿಯರ್ ಅಂಡ್ ಫ್ಯಾಮಿಲಿ ಸ್ಟ್ರಕ್ಚರ್, ಸ್ಟೇಟ್ ವೈಸ್ ಡೆವಲಪ್ಮೆಂಟಲ್ ಡಿಫರೆನ್ಸಸ್. ಸೊ ಇದನ್ನೆಲ್ಲ ರಿಸರ್ಚರ್ಸ್ಗಳು, ಸ್ಟೂಡೆಂಟ್ಸ್, ಪಾಲಿಸಿ ಮೇಕರ್ಸ್ಗಳಿಗೆ ಎವಿಡೆನ್ಸ್ ಬೇಸ್ಡ್ ಇಂಟರ್ವೆನ್ಷನ್ಸ್ಗೆ ಇದು ತುಂಬಾನೇ ಸಹಾಯಕವಾಗಿದೆ. ಇದು ಈ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಇಂಪಾರ್ಟೆಂಟ್ 2 marks ಕ್ವೆಶನ್ಸ್. ಸೊ ನಿಮ್ಮ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ಗೆ ಖಂಡಿತವಾಗಿ ಇದು ನಿಮಗೆ ಸಹಾಯಕ ಆಗಬಹುದು. ಎಲ್ಲಿಯಾದ್ರೂ ನಿಮಗೆ ಸರಿಯಾಗಿ ಮಾಹಿತಿಯ ಕೊರತೆ ನಿಮಗೆ ಅಂದ್ರೆ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರೂ ನಿಮಗೆ ವೇಗ್ನೆಸ್ ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ನನ್ನ ಇಮೇಲ್ ಅಥವಾ ನೀವು ಮೆಸೇಜ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಮೇ ಬಿ ಐ ಕ್ಯಾನ್ ಗಿವ್ ಸಮ್ ಕ್ಲಾರಿಫಿಕೇಶನ್ ಆನ್ ದ ಇಶ್ಯೂಸ್. ಓಕೆ, ಸೊ ಇದು 5 ಮಾರ್ಕಿಗೆ ರಿಲೇಟೆಡ್ ಆಗಿರುವಂತಹ ಪ್ರಾಬಬಲ್ ಕ್ವೆಶ್ಚನ್ಸ್. ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ 10 ಮಾರ್ಕ್ಸ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ವೆಶನ್ಸ್ ಈ ರೀತಿಯಾಗಿ ಈ ಒಂದು ಯೂನಿಟ್ ಇಂದ ಸೆಕ್ಷನ್ ಇಂದ ಕೇಳಬಹುದು. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಇವತ್ತಿನ ಈ ವಿಡಿಯೋ ರಿಲೇಟೆಡ್ ಆಗಿರುವಂತಹ ಒಂದು ವಿಷಯ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.